ಟ್ರಂಪ್ ಎರಡನೇ ಅವಧಿಯಲ್ಲಿನ ಮೊದಲ ವಿದೇಶ ಪ್ರವಾಸದ ಫಲಿತಾಂಶಗಳೇನು? ಸೌದಿ ಅರೇಬಿಯಾದಲ್ಲಿ ಯಾವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಸಿರಿಯಾದ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕೋದ್ರ ಅರ್ಥ ಏನು ಮತ್ತು ಸಿರಿಯಾದ ಅಹ್ಮದ್ ಅಲ್ ಶರಾ ಜೊತೆಗಿನ ಟ್ರಂಪ್ ಸಭೆ ಯಾಕೆ ಮಹತ್ವದ್ದಾಗಿದೆ? ಎರಡನೇ ಅವಧಿಯಲ್ಲಿ ಟ್ರಂಪ್ ಮೊದಲು ಭೇಟಿ ನೀಡಿದ್ದು ಸೌದಿ ಅರೇಬಿಯಾಕ್ಕೆ. ಮೇ 12ರಂದು ಸೌದಿ ಅರೇಬಿಯಾ ರಾಜಧಾನಿ ರಿಯಾದ್ಗೆ ಹೊರಟರು. ಟ್ರಂಪ್ ತಮ್ಮ ಮೊದಲ ವಿದೇಶ ಭೇಟಿಗೆ ಸೌದಿ ಅರೇಬಿಯಾವನ್ನ ಯಾಕೆ ಆರಿಸಿಕೊಂಡ್ರು ನೋಡಿ. 2017ರಲ್ಲಿ ಟ್ರಂಪ್ ಮೊದಲ ಬಾರಿಗೆ ಅಮೆರಿಕದ ಅಧ್ಯಕ್ಷರಾದಾಗಲೂ ಅವರು ಮೊದಲ ವಿದೇಶ ಪ್ರವಾಸದಲ್ಲಿ ಸೌದಿ ಅರೇಬಿಯಾಕ್ಕೆ ಹೋಗಿದ್ರು. ಮಧ್ಯಪ್ರಾಚ್ಯದೊಂದಿಗಿನ ಸಂಬಂಧಗಳನ್ನು ಮರುಸ್ಥಾಪಿಸುವ ಅಗತ್ಯದ ಹಿನ್ನೆಲೆಯಲ್ಲಿ ಮತ್ತು ಸೌದಿ ಅರೇಬಿಯಾ ದಶಕಗಳಿಂದ ಅಮೆರಿಕದ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರವಾಗಿರೋದ್ರಿಂದ ಆ ಪ್ರವಾಸ ಮಹತ್ವದ್ದಾಗಿತ್ತು. ಅಂದಿನಿಂದ ಟ್ರಂಪ್ ಅವರ ಸೌದಿ ಅರೇಬಿಯಾ ಜೊತೆಗಿನ ಸಂಬಂಧಗಳು ಬಹಳ ಉತ್ತಮವಾಗಿವೆ. ಅವರ ಈಗಿನ ಭೇಟಿಯಲ್ಲಿ ಹೂಡಿಕೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಸೌದಿ ಅರೇಬಿಯಾ ಅಮೆರಿಕದಲ್ಲಿ ಬಹಳಷ್ಟು ಹೂಡಿಕೆ ಮಾಡಿದೆ ಅಂತ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರು ಸೌದಿ ಅರೇಬಿಯಾ ಮತ್ತು ಮಧ್ಯಪ್ರಾಚ್ಯಕ್ಕೆ ಭೇಟಿ ನೀಡುತ್ತಿರೋದಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಿದೆ. ಟ್ರಂಪ್ ಭೇಟಿ ವೇಳೆ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸೌದಿ ಅರೇಬಿಯಾದ ಉನ್ನತ ಉದ್ಯಮಿಗಳು, ನಾಯಕರು ಮತ್ತು ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ರು. ಎಲಾನ್ ಮಸ್ಕ್ ಕೂಡ ಟ್ರಂಪ್ ಜೊತೆ ಸೌದಿ ಅರೇಬಿಯಾಕ್ಕೆ ಹೋಗಿದ್ರು. ಸೌದಿ ಅರೇಬಿಯಾದ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಅವರನ್ನ ಟ್ರಂಪ್ ಹೊಗಳಿದ್ರು. ರಿಯಾದ್ ಅನ್ನ ವಿಶ್ವದ ಪ್ರಮುಖ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿದ್ದಕ್ಕಾಗಿ ಅವರನ್ನ ಟ್ರಂಪ್ ಅಭಿನಂದಿಸಿದ್ರು. ಎಂಬಿಎಸ್ ನಾಯಕತ್ವದಲ್ಲಿ ಸೌದಿ ಅರೇಬಿಯಾ 8 ವರ್ಷಗಳಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದೆ ಅಂತ ಹೇಳಿದ್ರು. ಅವರು ತಮ್ಮ ಕೆಲಸದ ಮೂಲಕ ತಮ್ಮ ಟೀಕಾಕಾರರ ಬಾಯಿ ಮುಚ್ಚಿದ್ದಾರೆ ಅಂತ ಹೇಳಿದ್ರು. ಅಮೆರಿಕದಲ್ಲಿ ಸೌದಿ ಅರೇಬಿಯಾದ ಹೂಡಿಕೆಗಳು ಹೆಚ್ಚು ಗಮನ ಸೆಳೆದಿವೆ. ಅದು ಅಮೆರಿಕದಲ್ಲಿ ಸುಮಾರು 50 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ಭರವಸೆ ನೀಡಿದೆ. ಟ್ರಂಪ್ ಈ ಬಗ್ಗೆ ಸ್ಪಷ್ಟವಾಗಿ ಸಂತೋಷ ವ್ಯಕ್ತಪಡಿಸಿದ್ರು ಮತ್ತು ಭವಿಷ್ಯದಲ್ಲಿ ಈ ಹೂಡಿಕೆ $1 ಟ್ರಿಲಿಯನ್ ಗಳಿಗಿಂತ ಹೆಚ್ಚಾಗುವ ಭರವಸೆ ವ್ಯಕ್ತಪಡಿಸಿದ್ರು. ಸೌದಿ ಅರೇಬಿಯಾ ಕೆಲವು ಎಐ ಮತ್ತು ತಂತ್ರಜ್ಞಾನ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದೆ ಅಂತ ವರದಿಯಾಗಿದೆ. ಇದಲ್ಲದೆ ಸೌದಿ ಅರೇಬಿಯಾ ಅಮೆರಿಕದೊಂದಿಗೆ ಸುಮಾರು 12 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಒಪ್ಪಂದಕ್ಕೂ ಸಹಿ ಹಾಕಿದೆ. ಈ ಒಪ್ಪಂದದಲ್ಲಿ ಸೌದಿ ಅರೇಬಿಯಾಕ್ಕೆ C-130 ಸಾರಿಗೆ ವಿಮಾನಗಳು, ಕ್ಷಿಪಣಿಗಳು, ರಾಡಾರ್ ವ್ಯವಸ್ಥೆಗಳು ಮತ್ತು ಅನೇಕ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ನೀಡಲಾಗುತ್ತೆ. ಈ ಒಪ್ಪಂದ ಅಮೆರಿಕ ಮತ್ತು ಸೌದಿ ಅರೇಬಿಯಾ ಮೇಲೆ ಬೀರುವ ಪರಿಣಾಮ ಏನು ಅಂತ ನೋಡೋದಾದ್ರೆ, ಇದು ಅಮೆರಿಕಕ್ಕೆ ಮತ್ತು ಡೊನಾಲ್ಡ್ ಟ್ರಂಪ್ಗೆ ಬಹಳ ಪ್ರಯೋಜನಕಾರಿ ಒಪ್ಪಂದ ಅಂತ ಪರಿಣಿತರು ಹೇಳ್ತಿದ್ದಾರೆ. ಅನೇಕ ಕಂಪನಿಗಳು ಈಗ ಎಐಗೆ ಸಂಬಂಧಪಟ್ಟಂತೆ ಅಮೆರಿಕದಲ್ಲಿ ಹೂಡಿಕೆ ಮಾಡ್ತಿವೆ. ರಕ್ಷಣಾ ಕ್ಷೇತ್ರದಲ್ಲಿ ಅಮೆರಿಕಕ್ಕೆ ಬಹಳಷ್ಟು ಹೂಡಿಕೆ ಬರ್ತಿದೆ ಮತ್ತಿದು ಅಮೆರಿಕದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ. ಆದ್ರಿಂದ ಇದು ಡೊನಾಲ್ಡ್ ಟ್ರಂಪ್ಗೆ ಪ್ರಯೋಜನಕಾರಿಯಾಗಿದೆ. ಸೌದಿ ಅರೇಬಿಯಾ ಅತ್ಯುತ್ತಮವಾದ ಶಸ್ತ್ರಾಸ್ತ್ರಗಳನ್ನ ಹೊಂದೋಕೆ ಬಯಸುತ್ತೆ. ರಕ್ಷಣಾ ಉಪಕರಣಗಳಾಗಿರಬಹುದು, ಕಣ್ಗಾವಲು ಉಪಕರಣಗಳಾಗಿರಬಹುದು ಅಥವಾ ಗುಪ್ತಚರವಾಗಿರಬಹುದು. ಹಾಗಾಗಿ ಇದು ಅವರಿಗೂ ಪ್ರಯೋಜನಕಾರಿ ಅಂತ ಹೇಳಲಾಗ್ತಿದೆ. ಅದಕ್ಕಾಗಿನೇ ಇದನ್ನ ಎರಡೂ ದೇಶಗಳಿಗೆ ಗೆಲುವಿನ ಒಪ್ಪಂದ ಅಂತ ಕರೆಯಲಾಗುತ್ತೆ. ಅಮೆರಿಕ ಮತ್ತು ಗಲ್ಫ್ ಸಹಕಾರ ಮಂಡಳಿಯು ಶೃಂಗಸಭೆಯಲ್ಲಿ ಟ್ರಂಪ್ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಪ್ರಸ್ತಾಪಿಸಿದ್ರು. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರು. ನಾವು ಅವರೊಂದಿಗೆ ರಾಜಿ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸ್ತಿದ್ದೀವಿ. ಇರಾನ್ ಕೂಡ ಭಯೋತ್ಪಾದನೆಗೆ ಬೆಂಬಲ ನೀಡುವುದನ್ನ ನಿಲ್ಲಿಸಬೇಕು ಅಂತ ಟ್ರಂಪ್ ಹೇಳಿದ್ರು. ಸೌದಿ ಅರೇಬಿಯಾದಲ್ಲಿ ಅಬ್ರಹಾಂ ಒಪ್ಪಂದಗಳ ಬಗ್ಗೆನೂ ಟ್ರಂಪ್ ಪ್ರಸ್ತಾಪಿಸಿದ್ರು. ಸೌದಿ ಅರೇಬಿಯಾ ಕೂಡ ಶೀಘ್ರದಲ್ಲೇ ಇದರಲ್ಲಿ ಸೇರುತ್ತೆ ಅಂತ ಭಾವಿಸೋದಾಗಿ ಅವರು ಹೇಳಿದ್ರು. ಅಬ್ರಹಾಂ ಒಪ್ಪಂದಕ್ಕೆ 2020ರಲ್ಲಿ ಸಹಿ ಹಾಕಲಾಯಿತು. ಇದು ಯುಎಇ, ಬಹರೇನ್, ಸುಡಾನ್ ಮತ್ತು ಇಸ್ರೇಲ್ ನಡುವಿನ ಒಪ್ಪಂದ ಆಗಿದೆ. ಸೌದಿ ಅರೇಬಿಯಾ ಕೂಡ ಇದಕ್ಕೆ ಸೇರಲಿದೆ. ಮಾತುಕತೆನೂ ನಡೀತಾ ಇತ್ತು. ಆದರೆ ಗಾಜಾ ಯುದ್ಧದಿಂದಾಗಿ ಈ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಫೆಲಿಸ್ತೀನ್ ಅನ್ನ ಒಂದು ದೇಶ ಅಂತ ಗುರುತಿಸೋವರೆಗೆ ಇಸ್ರೇಲ್ ಜೊತೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಅಂತ ಸೌದಿ ಅರೇಬಿಯಾ ಹೇಳಿದೆ. ಸೌದಿ ಅರೇಬಿಯಾದಲ್ಲಿರುವ ಹೌತಿ ಬಂಡುಕೋರರ ಬಗ್ಗೆನೂ ಟ್ರಂಪ್ ಪ್ರತಿಕ್ರಿಯಿಸಿದ್ರು. ಅವರ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆಯನ್ನ ಶೀಘ್ರದಲ್ಲೇ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಸೌದಿ ಅರೇಬಿಯಾ ಟ್ರಂಪ್ ತಮ್ಮ ಭೇಟಿಗೆ ಮುನ್ನ ಯೆಮೆನ್ ಮೇಲಿನ ದಾಳಿಯನ್ನ ನಿಲ್ಲಿಸಬೇಕು ಅಂತ ಬಯಸುತ್ತೆ ಅಂತ ಹೇಳಲಾಗಿತ್ತು. ಗಾಜಾದಲ್ಲಿ ನಡೆದಿರುವ ಯುದ್ಧದ ಕುರಿತು ಮಾತನಾಡಿದ ಟ್ರಂಪ್ ಅಲ್ಲಿನ ಜನರಿಗೆ ಉತ್ತಮ ಭವಿಷ್ಯ ಕಲ್ಪಿಸುವ ಅಗತ್ಯದ ಬಗ್ಗೆ ಹೇಳಿದ್ರು. ಇದಲ್ಲದೆ ಸಿರಿಯಾ ಮೇಲೆ ವಿಧಿಸಲಾದ ನಿರ್ಬಂಧಗಳನ್ನ ಕೊನೆಗೊಳಿಸೋದಾಗಿ ಟ್ರಂಪ್ ಭರವಸೆ ನೀಡಿದ್ರು. ಅವರ ಘೋಷಣೆ ಸಿರಿಯಾದ ಇತಿಹಾಸವನ್ನ ಬದಲಾಯಿಸಬಹುದು ಅಂತ ಹೇಳಲಾಗ್ತಿದೆ. 1971ರಲ್ಲಿ ಹಫೀಜ್ ಅಲ್ ಅಸದ್ ಅಧ್ಯಕ್ಷ ನೂರುದ್ದೀನ್ ಅಲ್ ಅತಾಶಿಯನ್ನ ಪದಚ್ಯುತಗೊಳಿಸಿ ಸ್ವತಃ ಅಧ್ಯಕ್ಷರಾದ್ರು. ಇರಾನ್ನಲ್ಲಿ ನಡೆದಿರುವ ಪ್ರತಿಭಟನೆಗಳನ್ನ ಹಫೀಜ್ ಕೂಡ ಬೆಂಬಲಿಸಿದ್ರು. 1979ರಲ್ಲಿ ಇರಾನ್ನಲ್ಲಿ ಕ್ರಾಂತಿ ನಡೆಯಿತು. ಹಫೀಜ್ ಇರಾನ್ ಜೊತೆಗಿನ ಸಂಬಂಧವನ್ನ ಸುಧಾರಿಸಿದ್ರು. ಕ್ರಮೇಣ ಅವರು ಹಿಜ್ಬುಲ್ಲಾ, ಹಮಾಸ್ ನಂತಹ ಸಂಘಟನೆಗಳನ್ನ ಬೆಂಬಲಿಸೋಕೆ ಪ್ರಾರಂಭಿಸಿದ್ರು. ಹಫೀಜ್ ಕಾಲದಲ್ಲಿ ಈ ಸಂಘಟನೆಗಳು ಸಿರಿಯಾದಲ್ಲಿ ತಮ್ಮ ನೆಲೆಗಳನ್ನ ಸ್ಥಾಪಿಸಿ ಅಲ್ಲಿಂದ ತರಬೇತಿ ಪಡೆಯೋಕೆ ಪ್ರಾರಂಭಿಸಿದ್ವು ಅನ್ನೋ ಆರೋಪಗಳಿವೆ. ಈ ಸಮಯದಲ್ಲಿ ಈಜಿಪ್ಟ್ನಲ್ಲಿ ಮುಸ್ಲಿಂ ಬ್ರದರ್ಹುಡ್ ಎಂಬ ಸಂಘಟನೆ ಹೊರಹೊಮ್ಮಿತು. ಅದು ಅರಬ್ ದೇಶಗಳ ರಾಜಪ್ರಭುತ್ವ ವ್ಯವಸ್ಥೆಯನ್ನ ವಿರೋಧಿಸಿತು. ಸಿರಿಯಾದಲ್ಲೂ ಅದು ತನ್ನ ನೆಲೆಯನ್ನ ಕಂಡುಕೊಳ್ತು. ಹಫೀಜ್ ದಬ್ಬಾಳಿಕೆಯ ನೀತಿಗಳನ್ನ ಅದು ವಿರೋಧಿಸಿತು. 1982ರಲ್ಲಿ ಮುಸ್ಲಿಂ ಬ್ರದರ್ಹುಡ್ ಸಿರಿಯನ್ ನಗರವಾದ ಹಮಾದಲ್ಲಿ ದೊಡ್ಡ ಪ್ರದರ್ಶನ ಆಯೋಜಿಸಿತು. ಈ ಪ್ರತಿಭಟನೆ ಹತ್ತಿಕ್ಕೋಕೆ ಹಫೀಜ್
ಹಫೀಜ್ ಸೈನ್ಯವನ್ನ ಬಳಸಿಕೊಂಡಾಗ ಸಾವಿರಾರು ನಾಗರಿಕರ ಮೇಲೆ ಗುಂಡು ಹಾರಿಸಲಾಯಿತು. ಸುಮಾರು 400 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗುತ್ತೆ. ಹಫೀಜ್ನ ಈ ವರ್ತನೆಯಿಂದಾಗಿ ಅಮೆರಿಕ ಸಿರಿಯಾವನ್ನ ಸರ್ಕಾರಿ ಪ್ರಾಯೋಜಿತ ಭಯೋತ್ಪಾದನೆಯ ದೇಶಗಳ ಪಟ್ಟಿಗೆ ಸೇರಿಸಿತು. ಇದರಿಂದಾಗಿ ಸಿರಿಯಾಗೆ ಶಸ್ತ್ರಾಸ್ತ್ರ ಪೂರೈಕೆ ಸ್ಥಗಿತಗೊಳ್ತು. ಹಲವು ರೀತಿಯ ಆರ್ಥಿಕ ನಿರ್ಬಂಧಗಳನ್ನು ಕೂಡ ವಿಧಿಸಲಾಯಿತು. ಹಫೀಜ್ ತಾವು ಉಮರ್ ಅಧ್ಯಕ್ಷರಾಗಿ ಉಳಿದ್ರು. ಹಫೀಜ್ ಸಾಯೋವರೆಗೂ ಸಿರಿಯಾದಲ್ಲಿ ಇಂತಹ ಹತ್ಯಾಕಾಂಡಗಳು ನಡೀತಾನೆ ಇದ್ವು. ಹಫೀಜ್ 2000 ಇಸ್ವಿಯ ಜೂನ್ನಲ್ಲಿ ನಿಧನರಾದ ಬಳಿಕ ಅವರ ಮಗ ಬಶರ್ ಅಲ್ ಅಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅವರು ತನ್ನ ತಂದೆಯಂತೆಯೇ ವಿರೋಧಿಗಳನ್ನ ಹತ್ತಿಕ್ಕೋಕೆ ವಿವಿಧ ತಂತ್ರಗಳನ್ನ ಅಳವಡಿಸಿಕೊಂಡ್ರು. ನಂತರ 2005ರಲ್ಲಿ ಲೆಬನಾನಿನ ಪ್ರಧಾನಿ ರಫೀಕ್ ಹಕೀಕಿ ಹತ್ಯೆ ಆಯಿತು. ಸಂಚು ಸಿರಿಯಾದಲ್ಲೇ ರೂಪುಗೊಂಡಿದೆ ಅಂತ ಅಮೆರಿಕ ಹೇಳಿದೆ. ಇದಾದ ನಂತರ ಸಿರಿಯಾ ಮೇಲಿನ ನಿರ್ಬಂಧಗಳು ಹೆಚ್ಚು ಕಠಿಣವಾಗಿ 2011ರ ಅಂತರ್ಯುದ್ಧದ ನಂತರ ಸಿರಿಯಾದ ಪರಿಸ್ಥಿತಿ ಮತ್ತಷ್ಟು ಹದಗೆಡಿತು. ಪ್ರತಿಭಟನಾಕಾರರ ಮೇಲೆ ಬಶರ್ ಅಲ್ ಅಸಾದ್ ದಾಳಿ ಮಾಡಿದಾಗ ಅವರ ಸರ್ಕಾರದ ವಿರುದ್ಧ ಅನೇಕ ಸಣ್ಣ ಪ್ರತಿಭಟನೆಗಳು ನಡೆದವು. ಅಂತಹ ಒಂದು ಗುಂಪು ಹಯಾತ್ ತಹ್ರೀರ್ ಅಲ್ ಶಾಮ್ ಅಂದ್ರೆ STM. ಅದು ಅಲ್ ಖೈದಾದಿಂದ ಬೇರೆಯಾಗಿ ರಚನೆಯಾದ ಗುಂಪು. ಅದರ ಮುಖ್ಯಸ್ಥ ಅಹಮದ್ ಅಲ್ ಶರಾ ತಲೆಗಾಗಿ ಒಂದು ಕಾಲದಲ್ಲಿ ಅಮೆರಿಕ ಬಹುಮಾನ ಘೋಷಿಸಿತ್ತು. ಆದರೆ 2024ರ ಡಿಸೆಂಬರ್ನಲ್ಲಿ ಆರೋಪಗಳನ್ನ ಕೈಬಿಡಲಾಯಿತು ಮತ್ತು ಅವನನ್ನ ಸೆರೆ ಹಿಡಿಯುವ ಯತ್ನ ನಿಲ್ಲಿಸಲಾಯಿತು. ಅಧಿಕೃತವಾಗಿ ಅವನು ಇನ್ನೂ ಅಮೆರಿಕ ಸರ್ಕಾರದ ದೃಷ್ಟಿಯಲ್ಲಿ ಭಯೋತ್ಪಾದಕನೇ ಆಗಿದ್ದು, ಆತನ ಸಂಘಟನೆ HTS ಕೂಡ ಭಯೋತ್ಪಾದಕ ಸಂಘಟನೆಯ ಪಟ್ಟಿಯಲ್ಲಿದೆ. ಅಹಮದ್ ಅಲ್ ಶರಾ ನೇತೃತ್ವದಲ್ಲಿ HTC ಮತ್ತು ಇತರ ಸಂಘಟನೆಗಳು ಒಟ್ಟಾಗಿ 2024ರ ಡಿಸೆಂಬರ್ನಲ್ಲಿ ಬಶರ್ ಅಲ್ ಅಸಾದ್ ಸರ್ಕಾರವನ್ನ ಉರುಳಿಸಿದ್ವು. ಅಸಾದ್ ಪ್ರಸ್ತುತ ರಷ್ಯಾದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಅಹಮದ್ ಅಲ್ ಶರಾ ಸಿರಿಯಾದ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. ಅವರನ್ನ ಸೌದಿ ಅರೇಬಿಯಾದಲ್ಲಿ ಭೇಟಿಯಾದ ಟ್ರಂಪ್ ಸಿರಿಯಾ ಮೇಲೆ ವಿಧಿಸಿರುವ ನಿರ್ಬಂಧಗಳನ್ನ ಶೀಘ್ರದಲ್ಲೇ ತೆಗೆದು ಹಾಕ್ತೀವಿ ಅಂತ ಹೇಳಿದ್ರು. ಅಮೆರಿಕ ಹೀಗೆ ಮಾಡ್ತಿರೋದಕ್ಕೆ 3 ಕಾರಣಗಳಿವೆ ಅಂತ ಕಾಣುತ್ತೆ. ಅಹಮದ್ ಅಲ್ ಶರಾ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಅವರು ತಮ್ಮ ಸರ್ಕಾರವನ್ನ ಉದಾರವಾದಿ ಸರ್ಕಾರವಾಗಿ ಪರಿವರ್ತಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ಅವರು ಇಡೀ ಜಗತ್ತಿಗೆ ಇದನ್ನ ತೋರಿಸಿಕೊಳ್ತಿದ್ದಾರೆ. ಅವರು ವಿಶ್ವಾದ್ಯಂತ ಮನ್ನಣೆ ಪಡೆಯೋಕೆ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಟರ್ಕಿಶ್ ಅಧ್ಯಕ್ಷ ಮತ್ತು ಹಲವಾರು ಸೌದಿ ಅರೇಬಿಯಾ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಎರಡನೇದಾಗಿ ಅಹಮದ್ ಅಲ್ ಶರಾ ಸಿರಿಯಾದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪಿಸುವ ಭರವಸೆ ನೀಡಿದ್ದಾರೆ. ಅವರು ತಮ್ಮ ಭಾಷಣಗಳಲ್ಲಿ ಸಿರಿಯನ್ ಜನ ಅಸಾದ್ ಆಡಳಿತದಲ್ಲಿ ಪಡೆದಿರದ ಅಲ್ಪಸಂಖ್ಯಾತ ಹಕ್ಕುಗಳನ್ನು ಹೆಚ್ಚಾಗಿ ಪ್ರತಿಪಾದಿಸುತ್ತಿದ್ದಾರೆ. ಮೂರನೇದಾಗಿ ಅವರು ಇಸ್ರೇಲ್ನ ದಾಳಿಗಳ ಬಗ್ಗೆ ಸಂಪೂರ್ಣವಾಗಿ ಮೌನವಾಗಿದ್ದಾರೆ. ಇಸ್ರೇಲ್ ಸೇನೆ ಸಿರಿಯಾದ ಹಲವಾರು ಸ್ಥಳಗಳಲ್ಲಿ ವಾಯು ದಾಳಿಗಳನ್ನ ನಡೆಸಿದೆ. ಅವರ ಬಹಳಷ್ಟು ಭೂಮಿಯನ್ನ ಆಕ್ರಮಿಸಿಕೊಳ್ಳಲಾಗಿದೆ. ಆದರೆ ಅಹಮದ್ ಅಲ್ ಶರಾ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ. ಅಮೆರಿಕ ಸಿರಿಯಾದ ಹೊಸ ಸರ್ಕಾರವನ್ನ ಬೆಂಬಲಿಸ್ತಾ ಇರುವುದಕ್ಕೆ ಮತ್ತು ಅದರ ನಿರ್ಬಂಧಗಳನ್ನ ತೆಗೆದುಹಾಕುವ ಬಗ್ಗೆ ಮಾತನಾಡ್ತಿರೋದಕ್ಕೆ ಇದೇ ಕಾರಣ ಅಂತ ತಜ್ಞರು ಹೇಳ್ತಾರೆ. ಸಿರಿಯಾದ ಮೇಲೆ ವಿಧಿಸಲಾದ ನಿರ್ಬಂಧಗಳನ್ನ ತೆಗೆದುಹಾಕೋದ್ರಿಂದ ಅಮೆರಿಕಕ್ಕೆ ಏನ್ ಪ್ರಯೋಜನ ಅನ್ನೋ ಪ್ರಶ್ನೆ ಇದೆ. ಪರಿಣಿತರ ಪ್ರಕಾರ ಸೌದಿ ಅರೇಬಿಯಾ ಸಿರಿಯಾದ ಬಗ್ಗೆ ಹೆಚ್ಚಿನ ಲಾಭ ಪಡೆಯೋಕೆ ಪ್ರಯತ್ನಿಸುತ್ತಿದೆ. ಅಮೆರಿಕದ ಹಿತಾಸಕ್ತಿಗಾಗಿ ಅಲ್ಲಿ ನಿರ್ಬಂಧಗಳನ್ನ ತೆಗೆದುಹಾಕಿದ್ರೆ ಮತ್ತು ಅಮೆರಿಕ ಮತ್ತೆ ಸಿರಿಯಾವನ್ನ ಸಾಮಾನ್ಯ ದೇಶ ಅಂತ ನೋಡಿದ್ರೆ ಅಥವಾ ಅಲ್ಲಿ ರಾಜತಾಂತ್ರಿಕ ವಿಷಯಗಳನ್ನ ಪುನಃ ಸ್ಥಾಪಿಸಿದ್ರೆ ರಷ್ಯಾದ ಪ್ರಭಾವವನ್ನ ಕಡಿಮೆ ಮಾಡಬಹುದು ಅಂತ ಹೇಳಲಾಗಿದೆ. ಇರಾನಿನ ಪ್ರಭಾವವೂ ಕಡಿಮೆಯಾಗುತ್ತೆ. ಸಿರಿಯಾದಲ್ಲಿ ಭಯೋತ್ಪಾದನೆ ತಗ್ತಿರೋ ಹಾಗೆ ಕಾಣಿಸ್ತಾ ಇದ್ದು ಸಿರಿಯಾಗೆ ಹೊಸ ಅವಕಾಶವನ್ನ ನೀಡುವ ಪ್ರಯತ್ನ ನಡೀತಿದೆ. ಅಲ್ಲಿ ರಷ್ಯಾದ ಪ್ರಭಾವ ಕಡಿಮೆ ಮಾಡೋಕೆ ಅಮೆರಿಕ ಮತ್ತು ಸೌದಿ ಅರೇಬಿಯಾ ಒಟ್ಟಾಗಿ ಕೆಲಸ ಮಾಡೋದನ್ನ ಖಚಿತಪಡಿಸಿಕೊಳ್ಳೋಕೆ ನಿರ್ಬಂಧಗಳನ್ನ ತೆಗೆದುಹಾಕಲಾಗಿದೆ. ಇರಾನಿನ ಪ್ರಭಾವವನ್ನ ಕಡಿಮೆ ಮಾಡೋಕೆ ಮತ್ತು ಮಧ್ಯಪ್ರಾಚ್ಯದಲ್ಲಿ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳೋಕು ಕೂಡ ಈ ಕ್ರಮ ಮುಖ್ಯವಾಗಿದೆ. ಮುಂಬರುವ ದಿನಗಳಲ್ಲಿ ಇದು ನಿಜವಾಗಿಯೂ ಎಷ್ಟು ಪ್ರಯೋಜನವನ್ನ ತರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇನ್ನು ಸೌದಿ ಅರೇಬಿಯಾ ಬಹಳ ದಿನಗಳಿಂದ ಅಮೆರಿಕ ತನ್ನ ಜೊತೆ ಸೇರಿ ಪರಮಾಣು ಸ್ಥಾವರ ನಿರ್ಮಿಸಬೇಕು ಅಂತ ಒತ್ತಾಯಿಸ್ತಾನೆ ಇದೆ. ಇದರಲ್ಲಿ ಅತಿದೊಡ್ಡ ಸಮಸ್ಯೆ ಅಂದ್ರೆ ಯುರೇನಿಯಂ. ಇದಕ್ಕಾಗಿ ಸೌದಿ ಅರೇಬಿಯಾ ಅಮೆರಿಕದ ಸಹಾಯವನ್ನ ಕೇಳ್ತಾ ಇದೆ. ಟ್ರಂಪ್ ಭೇಟಿಗೂ ಮುನ್ನ ಅಮೆರಿಕದ ಇಂಧನ ಸಚಿವರು ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಿದ್ರು. ಈ ವರ್ಷದ ಅಂತ್ಯದ ವೇಳೆಗೆ ಎರಡೂ ದೇಶಗಳ ನಡುವೆ ಈ ಕುರಿತು ಒಪ್ಪಂದ ಮಾಡಿಕೊಳ್ಳಬಹುದು ಅಂತ ಆಗ ಅವರು ಹೇಳಿದ್ರು. ಆದ್ರೆ ಟ್ರಂಪ್ ಭೇಟಿಯ ಸಮಯದಲ್ಲಿ ಅಂತಹ ಯಾವುದೇ ಘೋಷಣೆ ಮಾಡಲಾಗಿಲ್ಲ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಕೆಲಸ ಮಾಡೋಕೆ ಸೌದಿ ಅರೇಬಿಯಾಗೆ ಆಹ್ವಾನ ನೀಡ್ತಾ ಇದೆ. ಅಮೆರಿಕ ಸಹಾಯ ಮಾಡದೇ ಇದ್ರೆ ಚೀನಾ ಮತ್ತು ರಷ್ಯಾ ಕೂಡ ಇದರಲ್ಲಿ ಸಹಾಯ ಮಾಡಬಹುದು. ಆದ್ರೂ ಅಮೆರಿಕ ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಿದೆ? ಮುಖ್ಯ ಕಾರಣ ಏನು ಅಂತಂದ್ರೆ ಅಮೆರಿಕ ಪರಮಾಣು ಶಸ್ತ್ರಾಸ್ತ್ರ ಸ್ಪರ್ಧೆ ನಡೆಯುವುದನ್ನ ಬಯಸೋದಿಲ್ಲ. ಅದರಲ್ಲೂ ಮಧ್ಯಪ್ರಾಚ್ಯದಲ್ಲಿ ಅದು ಅಮೆರಿಕಕ್ಕೆ ಇಷ್ಟವಿಲ್ಲ. ಹಾಗಾಗಿ ಅಮೆರಿಕ ಒಪ್ಪಂದ ಮಾಡ್ಕೊಳ್ಳೋಕೆ ಸ್ವಲ್ಪ ಹಿಂಜರಿತಿದೆ ಅನ್ನೋ ಮಾತುಗಳಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.